ನಮಸ್ಕಾರ. ಮುಖ್ಯಾಂಶಗಳು. ನಿರುದ್ಯೋಗ ಸಮಸ್ಯೆ ನಿವಾರಣೆ, ಆರ್ಥಿಕ ಪುನಶ್ಚೇತನ ಸೇರಿ ಹಲವು ಉಪಕ್ರಮಗಳಿಗೆ ಆಯವ್ಯಯದಲ್ಲಿ ಆದ್ಯತೆ, ಸಚಿವೆ ನಿರ್ಮಲಾ ಸೀತಾರಾಮನ್. ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸುವುದು ಅಗತ್ಯ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಆಗ್ರಹ. ಸೈಬರ್ ಅಪರಾಧ ಹತ್ತಿಕ್ಕಲು ಅಗತ್ಯ ಕ್ರಮ, ಹೊಸದಾಗಿ ಉಗ್ರಗಾಮಿ ನಿಗ್ರಹ ದಳ ರಚನೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಹಾಗೂ ಚಾಲಕರಲ್ಲಿ ಶಿಸ್ತು, ಅರಿವು ಮೂಡಿಸಲು ಒತ್ತು, ವ್ಯವಸ್ಥಿತ ಚಾಲನಾ ಪರವಾನಗಿ ವಿತರಣೆಗೆ ಕಾರ್ಯಯೋಜನೆ, ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ. ವಾರ್ತೆಗಳ ವಿವರ. ಬಜೆಟ್ ಮೇಲೆ ನಡೆದ ಚರ್ಚೆಗೆ ಮೇಲ್ಮನೆಯಲ್ಲಿಂದು ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಸುದೀರ್ಘ ಉತ್ತರ ನೀಡಿದರು. ರಕ್ಷಣಾ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಯಾವುದೇ ಕೊರತೆ ಮಾಡಿಲ್ಲ, ಬಂಡವಾಳ ವೆಚ್ಚದಲ್ಲಿ 18.8% ವೃದ್ಧಿಯಾಗಿದೆ, ಆರೋಗ್ಯ, ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಬಜೆಟ್ನಲ್ಲಿ ಹೆಚ್ಚಿನ ಹಣ ಒದಗಿಸಲಾಗಿದೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿದ್ದ ಎಲ್ಲ ನ್ಯೂನತೆಗಳ ನಿವಾರಿಸಿ ಫಲಾನುಭವಿಗಳಿಗೆ ಉದ್ಯೋಗ ಮತ್ತು ಕೂಲಿ ದೊರಕುವಂತೆ ಮಾಡಲಾಗಿದೆ, ನಿರುದ್ಯೋಗ ಸಮಸ್ಯೆಯ ನಿವಾರಣೆಗೆ ಹಾಗೂ ಆರ್ಥಿಕ ಪುನಶ್ಚೇತನಕ್ಕೆ ಹಲವು ಉಪಕ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವರು ವಿವರ ನೀಡಿದರು. ನರೇಂದ್ರ ಮೋದಿ ಸರ್ಕಾರ ದೇಶವನ್ನು ಮುಂದೆ ತೆಗೆದುಕೊಂಡು ಹೋಗುವ ಕಾರ್ಯ ಮಾಡುತ್ತಿದೆ, ಶ್ರೀಸಾಮಾನ್ಯರ ಮಧ್ಯಮ ವರ್ಗದ ಏಳಿಗೆಗೆ ಹಲವು ಕ್ರಮ ರೂಪಿಸಿದೆ ಎಂದ ಅವರು, ಶ್ರೀಮಂತರಿಗಾಗಿ, ಶ್ರೀಮಂತರಿಗೋಸ್ಕರ, ಶ್ರೀಮಂತರಿಗಾಗಿಯೇ ಇರುವ ಬಜೆಟ್ ಎಂದು ಟೀಕೆ ಮಾಡಿದ ಪ್ರತಿಪಕ್ಷ ಸದಸ್ಯರಿಗೆ ತಿರುಗೇಟು ನೀಡಿದ ಅವರು, ಪ್ರಧಾನಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಬಡವರಿಗಾಗಿ 1,67,00,000ಕ್ಕೂ ಅಧಿಕ ಮನೆಗಳ ನಿರ್ಮಾಣವಾಗಿದೆ, ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ 11 ಕೋಟಿ ರೈತರಿಗೆ ಪ್ರಯೋಜನ ದೊರೆತಿದೆ, ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯ ಪ್ರಯೋಜನವನ್ನು 9 ಕೋಟಿಗೂ ಅಧಿಕ ರೈತರು ಪಡೆದಿದ್ದಾರೆ, ಮುದ್ರಾ ಯೋಜನೆಯಡಿ 27,000 ಕೋಟಿಗೂ ಅಧಿಕ ಸಾಲ ನೀಡಲಾಗಿದೆ, ಕೊರೋನಾ ಲಾಕ್ಡೌನ್ ಕಾಲದಲ್ಲಿ 80 ಕೋಟಿ ಬಡಜನರಿಗೆ ಗರೀಬ್ ಕಲ್ಯಾಣ್ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಣೆ ಮಾಡಲಾಗಿದೆ, ಉಜ್ವಲ ಯೋಜನೆ ಅಡಿಯಲ್ಲಿ ದೇಶದ ಬಡ ಮಹಿಳೆಯರು ಲಾಭ ಪಡೆದಿದ್ದಾರೆ, ಇದೆಲ್ಲವೂ ಬಡವರಿಗೆ ನೀಡಲಾಗಿರುವ ನೆರವುಗಳೇ ಹೊರತು ಶ್ರೀಮಂತರಿಗಲ್ಲ ಎಂದರು. You here in one place, another place, sir. While I have given you half a compliment, I have to hold back the other half of the compliment. Second place, sir. Third place, sir, quoting Dr. Geeta Gopinath, who said it's mechanical, growth happens and all that. Says, so don't claim credit for that growth. It's also a little assertion by the former finance minister. ವಿಶ್ವದ ಹಲವು ರಾಷ್ಟ್ರಗಳು ಕೊರೋನಾ ಅಲೆಗಳ ಮೇಲೆ ಅಲೆಯನ್ನು ನೋಡುತ್ತಿದ್ದಾಗ, ಅಲ್ಲಿ ಸಕ್ರಿಯ ಪ್ರಕರಣ ಮತ್ತು ಸಾವಿನ ದರ ಏರಿಕೆಯಾಗುತ್ತಿದ್ದಾಗ ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾಂಕ್ರಾಮಿಕವನ್ನು ನಿಯಂತ್ರಿಸಲಾಯಿತು, ದೇಶದಲ್ಲಿ ಸೋಂಕಿನ ಸಂಖ್ಯೆಯೂ ನಿಯಂತ್ರಣದಲ್ಲಿತ್ತು, ಸಕ್ರಿಯ ಪ್ರಕರಣಗಳೂ ಕಡಿಮೆ ಇತ್ತು, ಚೇತರಿಕೆ ಪ್ರಮಾಣ ಅಧಿಕವಾಗಿತ್ತು, ಮರಣ ಪ್ರಮಾಣ ದರ ಅತ್ಯಲ್ಪವಾಗಿತ್ತು, ಹೀಗಾಗಿ ಇಡೀ ವಿಶ್ವವೇ ಭಾರತದತ್ತ ನೋಡುವಂತಾಯಿತು ಎಂದರು. ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಮಾಡಲಾಗಿರುವ ಹಂಚಿಕೆಯಲ್ಲಿ ಯಾವುದೇ ಖೋತ ಮಾಡಿಲ್ಲ, ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಹೆಚ್ಚಳವಾಗಿದೆಯೇ ಹೊರತು ಕೊರತೆಯಾಗಿಲ್ಲ, ಸುಳ್ಳು ವಿಚಾರ ಪ್ರಸರಿಸಬೇಡಿ ಎಂದು ಅಂಕಿಅಂಶ ನೀಡಿದರು. ನಂತರ ಸಭಾಪತಿ ಎಂ ವೆಂಕಯ್ಯನಾಯ್ಡು, ಈ ಅಧಿವೇಶನ 99% ಫಲಪ್ರದವಾಗಿತ್ತು, ಈ ವಾರದಲ್ಲಿನ ಫಲಪ್ರದತೆ 82% ಮೊದಲ ವಾರಕ್ಕೆ ಹೋಲಿಸಿದರೆ ಪ್ರತಿಶತ 130ರಷ್ಟಾಗಿತ್ತು, ಒಟ್ಟಾರೆ 30 ನಿಮಿಷಗಳ ಕಲಾಪ ಪ್ರತಿಭಟನೆಯಿಂದ ವ್ಯರ್ಥವಾಗಿದೆ ಎಂದು ಅವರು ವಿವರ ನೀಡಿದರು. 100 ಸದಸ್ಯರು ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯ ಹಾಗೂ ಬಜೆಟ್ 2021 ಮೇಲೆ ಮಾತನಾಡಿದ್ದಾರೆ. 3 ವಿಧೇಯಕಗಳು ಅನುಮೋದನೆ ಪಡೆದಿವೆ ಎಂದು ತಿಳಿಸಿದರು. ನಿವೃತ್ತರಾಗುತ್ತಿರುವ ಸದಸ್ಯರಾದ ಗುಲಾಂ ನಬಿ ಆಜಾದ್, ಮೊಹಮ್ಮದ್ ಫಯಾಜ್, ಶಂಶೇರ್ ಸಿಂಗ್ ಹಾಗೂ ನಜೀರ್ ಅಹ್ಮದ್ ಅವರಿಗೆ ಶುಭ ಕೋರಿದರು. ನಂತರ ಸದನವನ್ನು ಮಾರ್ಚ್ 8ರ ಸೋಮವಾರ ಬೆಳಗ್ಗೆ 9 ಗಂಟೆಯವರೆಗೆ ಮುಂದೂಡಿದರು.
ದೇಶದಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಉದ್ಯೋಗಕ್ಕೆ ವ್ಯಾಪಕ ಬೇಡಿಕೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಸೂಕ್ತ ಹಣಕಾಸು ಸೌಲಭ್ಯ ಒದಗಿಸಲಾಗುತ್ತಿದೆ ಎಂದು ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ರಾಜ್ಯಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿ, ಉದ್ಯೋಗ ಖಾತರಿ ಯೋಜನೆಯಡಿ ಬೇಡಿಕೆಯಂತೆ ಉದ್ಯೋಗ ಒದಗಿಸಲಾಗುತ್ತಿದೆ. ಕಳೆದ ಬಾರಿ 61,000 ಕೋಟಿ ರೂಪಾಯಿ ನಿಗದಿಪಡಿಸಿದ್ದು 2021-22ನೇ ಸಾಲಿನ ಆಯವ್ಯಯದಲ್ಲಿ ಹೆಚ್ಚಿನ ನೆರವು ನಿಗದಿಪಡಿಸಲಾಗಿದೆ. ಈ ಬಾರಿ ಮನ್ರೇಗಾ ಅನುದಾನ 1,12,000 ಕೋಟಿ ರೂಪಾಯಿ ಹೆಚ್ಚಳಗೊಂಡಿದೆ ಎಂದರು. ಕೃಷಿ ಕ್ಷೇತ್ರದ ಬೆಳವಣಿಗೆಗೆ ವಿಶೇಷ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು, ರಸಗೊಬ್ಬರ, ಕೃಷಿ ಸೌರ ವಿದ್ಯುತ್ ಪಂಪ್ಗಳು, ಪಿಎಂ ಕುಸುಮ್ ಯೋಜನೆ ಸೇರಿ ಹಲವು ಕಾರ್ಯಕ್ರಮಗಳಲ್ಲಿ ರೈತರಿಗೆ ಸಬ್ಸಿಡಿ ನೀಡಲಾಗುತ್ತಿದೆ. ಯಾರಿಗೆ ವಿದ್ಯುತ್ ಸೇರಿ ಸೂಕ್ತ ಸೌಲಭ್ಯ ಇಲ್ಲವೋ ಅಂತಹ ಕಡೆಗಳಲ್ಲಿ ಡೀಸೆಲ್ ಸಬ್ಸಿಡಿ ನೀಡುವ ಬಗ್ಗೆಯೂ ಪರಿಶೀಲಿಸುವುದಾಗಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದರು. मनरेगा के अंतर्गत जो मजदूरी का भुगतान है, आवाज नहीं आ रही है वहाँ, मजदूरी का जो भुगतान है वो पूरा का पूरा मजदूरों के खाते में 99% पहुँचता है. कभी कभी ऐसी परिस्थिति होती है कि राज्य सरकार की कार्यवाही में विलंब होता है, तो उस मामले में भी केंद्र सरकार ने स्थिति को सुधारने का प्रयत्न किया है. और अगर कहीं विलंब होता भी है तो ब्याज का भुगतान करने की भी जो बात प्रावधान की गई है एक्ट में, तो राज्य सरकारें ब्याज भी देती हैं. लेकिन जहां जो सदस्य कह रहे हैं कि उनकी जानकारी के अनुसार जो शिकायत आई है उस पर से हमने राज्य सरकार को लिखा है और उनसे रिपोर्ट मंगाई है. जब रिपोर्ट आएगी तो हमको कुछ योजनाओं पर काम करने की आवश्यकता है. प्रधानमंत्री नरेंद्र मोदी जी के नेतृत्व में लगातार इस बात की कोशिश की है कि जहां सब्सिडी देने की जरूरत है वहां फर्टिलाइजर पर 80,000 करोड़ रुपए से ज्यादा सब्सिडी दी जा रही है. सोलर पंप और कुसुम योजना के अंतर्गत भी सब्सिडी दी जा रही है. और किसान की आमदनी बढ़े और उसके खेती करने में लागत कम हो, इस दृष्टि से सॉइल हेल्थ कार्ड योजना हो, चाहे सूक्ष्म सिंचाई योजना हो, ऐसे तमाम सारे कार्यक्रम किए गए जिसका प्रतिफल निश्चित रूप से आज देश को मिल रहा है. Honorable Chairman, sir. ಈ ಮಧ್ಯೆ ದೇಶದಲ್ಲಿ ರಸಗೊಬ್ಬರ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ, ರಸಗೊಬ್ಬರದ ಕೊರತೆಯೇ ಇಲ್ಲ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಕಳೆದ 2 ವರ್ಷಗಳಿಂದ ರಸಗೊಬ್ಬರಕ್ಕೆ ಹೆಚ್ಚಿನ ಬೇಡಿಕೆ ಬರುತ್ತಿದೆ. ಉತ್ತಮ ಮಳೆ ಜೊತೆಗೆ ಹಲವೆಡೆ ಪ್ರವಾಹ ಕೂಡ ಸಂಭವಿಸಿದೆ. ಬಹುತೇಕ ಜಲಾಶಯಗಳು ಭರ್ತಿಯಾಗಿದ್ದು ಕೃಷಿ ಚಟುವಟಿಕೆ ತೀವ್ರಗೊಂಡಿದೆ. ರಸಗೊಬ್ಬರ ಪೂರೈಕೆ ಕುರಿತು ಕೇಂದ್ರ ಸಚಿವಾಲಯ ಹಾಗೂ ರಾಜ್ಯ ಸರ್ಕಾರಗಳೊಂದಿಗೆ ಚರ್ಚಿಸಿ ಸೂಕ್ತ ಕಾರ್ಯಯೋಜನೆ ರೂಪಿಸಲಾಗುತ್ತದೆ ಎಂದರು. ಬೇಡಿಕೆಗೆ ಅನುಗುಣವಾಗಿ ರಸಗೊಬ್ಬರ ಉತ್ಪಾದನೆ ಮಾಡಿರುವ ಜೊತೆಗೆ ಸಾಗಾಟಕ್ಕೂ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಎಂದು ಸಚಿವ ಸದಾನಂದಗೌಡ ಹೇಳಿದರು. Even during COVID period, sir, 25% more fertilizer has been supplied to the state, sir. Even during the COVID period, right. How difficult it was, everybody should understand. Because if one man is infected in a factory, then the whole factory has to be shut. Even in the ports, sir, the loaders, if there is any one infection of COVID, then there will not be the loading and unloading will be improper. But in spite of that, sir, this is the only one sector that has the growth of 3.7% agriculture growth, and that has been done because of this fertilizer supply. Right. ಕೋವಿಡ್ ಸಂದರ್ಭದಲ್ಲಿ ರಸಗೊಬ್ಬರ ಪೂರೈಕೆಗೆ ವಿಶೇಷ ಕ್ರಮ ಕೈಗೊಂಡಿದ್ದಕ್ಕಾಗಿ ಸಚಿವರನ್ನು ಸಭಾಪತಿ ಎಂ ವೆಂಕಯ್ಯನಾಯ್ಡು ಸದನದಲ್ಲಿ ಅಭಿನಂದಿಸಿದರು. ರಾಜ್ಯದ ನೀರಾವರಿ ಕ್ಷೇತ್ರದಲ್ಲಿ ಬಹು ಮುಖ್ಯವಾಗಿರುವ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಿ ಕಾಮಗಾರಿ ಪೂರ್ಣಗೊಳಿಸಲು ಸೂಕ್ತ ಆರ್ಥಿಕ ಸಂಪನ್ಮೂಲ ಒದಗಿಸಬೇಕು ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ರಾಜ್ಯಸಭೆಯಲ್ಲಿಂದು ಒತ್ತಾಯಿಸಿದ್ದಾರೆ. ಬಜೆಟ್ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡ ಅವರು ಕೇಂದ್ರ ಸರ್ಕಾರದ ತ್ವರಿತ ನೀರಾವರಿ ಯೋಜನೆಗೆ ಹೆಚ್ಚಿನ ಸಂಪನ್ಮೂಲ ನಿಗದಿಪಡಿಸಬೇಕು, ಬಾಕಿ ಉಳಿದಿರುವ ನೀರಾವರಿ ಯೋಜನೆಗಳು ಪೂರ್ಣಗೊಂಡರೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗಲಿದೆ ಎಂದರು. ಬೆಂಗಳೂರು, ಹಾಸನ, ಚಿಕ್ಕಮಗಳೂರು ರೈಲ್ವೆ ಯೋಜನೆಗೆ ಬಜೆಟ್ನಲ್ಲಿ ಕಡಿಮೆ ಹಣ ನಿಗದಿಪಡಿಸಲಾಗಿದೆ. ಬಹುಕಾಲದಿಂದ ನನೆಗುದಿಗೆ ಬಿದ್ದಿರುವ ಯೋಜನೆಗಳನ್ನು ಪೂರ್ಣಗೊಳಿಸಲು ಸರ್ಕಾರ ಮೊದಲ ಆದ್ಯತೆ ನೀಡಬೇಕು ಎಂದರು. Situation, but I only request only one project which I am struggling even in the other house
but provision is made in Pink Book. I request the Honorable Railway Minister through you, sir, to see that this project during my lifetime at least completed, and I could mention various things, even on irrigation. The Upper Krishna project has not been completed, though which has been funded by the central government during my regime, accelerated irrigation program, which I have launched at the time. And I was hardly for 10 months. Sir, I demand or I request, I pray that program, the Upper Krishna program, should be taken over as a national project and see that it is completed as quickly as possible. With these words, I would like to express my sincerest thanks. ಲೋಕಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆ ಸ್ಪೀಕರ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಸದಸ್ಯರು ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಖಾಲಿ ಇರುವ ಹುದ್ದೆ ಸೇರಿದಂತೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಿ ಸಚಿವರುಗಳಾದ ಪ್ರಕಾಶ್ ಜಾವಡೇಕರ್ ಹಾಗೂ ಡಾ ಹರ್ಷವರ್ಧನ್ ಅವರಿಂದ ಉತ್ತರ ಪಡೆದರು. अब नौकरी छोड़ के जाना और बाद में फिर से आना ऐसा करने नहीं लगता है. दूसरी बात यह है महत्वपूर्ण कि देखो यंग एज में जितनी प्रतिभा और ये प्रदर्शित होती है, दिखती है, खिलाड़ियों में भी आपको मालूम है जैसे 25 साल उनके चरम पर होता है और 30-35 साल के अंदर रिटायर भी होते हैं. तो ये कलाकारों में भी यही देखा जाता है. तो इसलिए ये उम्र ज्यादा होने पर लेंगे ये करेक्ट नहीं है, उल्टे ज्यादा ब्लड, फ्रेश ब्लड आना चाहिए, तभी ये कार्यक्रम ज्यादा अच्छे चलेंगे. तो उन्होंने मेरे अगर जो जवाब को विस्तार से पढ़ा होगा तो उनको ध्यान में आएगा कि ಹರ್ಷವರ್ಧನ್ ಸದಸ್ಯರ ಪ್ರಶ್ನೆಗೆ ಉತ್ತರ ನೀಡಿ ನವೋದ್ಯಮಗಳಿಗೆ ಬೆಂಬಲ ನೀಡಲು ಕಳೆದ 5 ವರ್ಷಗಳಿಂದ ಸರ್ಕಾರ ಶ್ರಮಿಸುತ್ತಿದ್ದು ಸ್ಟಾರ್ಟ್ಅಪ್ ಸ್ಟ್ಯಾಂಡ್ಅಪ್ ಆಂದೋಲನವನ್ನು 10,000 ಕೋಟಿ ರೂಪಾಯಿಗಳಿಂದ ಆರಂಭಿಸಲಾಗಿತ್ತು. ಬಳಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಬೆಂಬಲ ನೀಡುತ್ತಿದೆ. ಅಹಮದಾಬಾದ್ನ ರಾಷ್ಟ್ರೀಯ ನಾವೀನ್ಯತೆ ಪ್ರತಿಷ್ಠಾನದಲ್ಲಿ ನವೋದ್ಯಮಗಳು ಆವಿಷ್ಕರಿಸಿರುವ 3 ಲಕ್ಷಕ್ಕೂ ಅಧಿಕ ದಾಖಲೆ ಇದೆ. ಸಚಿವಾಲಯ ಒಂದು ಪೋರ್ಟಲ್ ಕೂಡ ಆರಂಭಿಸಿದ್ದು ಇದರಲ್ಲಿ ಈ ರೀತಿಯ 2 ಲಕ್ಷಕ್ಕೂ ಅಧಿಕ ನಾವೀನ್ಯತೆಗಳ ವಿವರವಾದ ಮಾಹಿತಿ ಇದೆ ಎಂದು ತಿಳಿಸಿದರು. बजट के लिए तो हमारा इस बार जो है 20% से ज्यादा इम्प्रूवमेंट है ओवर लास्ट ईयर बजट नंबर 1. और दूसरा मैंने जो ग्रॉस एक्सपेंडिचर इन R&D जो है उसके बारे में भी इसमें जवाब में बहुत डिटेल में लिखा है कि पिछले सालों में पिछले 10 साल में 3 ट्रिपल हमारा जो है ये एक्सपेंडिचर हुआ है, जिसकी डिटेल्स भी दिए हैं. ರಾಜ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಮಾವೇಶ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಗೃಹ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್, ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್, ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ವೇಳೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರು ಉತ್ತಮ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಇದರ ಫಲವಾಗಿ ಗಂಭೀರ ಅಪರಾಧ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿದೆ. ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೆ ಒತ್ತು ನೀಡಲಾಗಿದೆ ಎಂದು ಹೇಳಿದರು. ಇತ್ತೀಚೆಗೆ ಸೈಬರ್ ಅಪರಾಧಗಳ ಸವಾಲಾಗಿ ಪರಿಣಮಿಸುತ್ತಿವೆ. ಈ ಪ್ರಕರಣಗಳ ಇತ್ಯರ್ಥಕ್ಕಾಗಿ ಬೆಂಗಳೂರಿನಲ್ಲಿ 8 ಸಿಆರ್ ಪೊಲೀಸ್ ಠಾಣೆಗಳನ್ನು ಆರಂಭಿಸುವ ಮೂಲಕ ಸೈಬರ್ ಅಪರಾಧ ಪ್ರಕರಣಗಳನ್ನು ಹತ್ತಿಕ್ಕಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಭಯೋತ್ಪಾದಕ ಚಟುವಟಿಕೆಗಳ ನಿಯಂತ್ರಣಕ್ಕಾಗಿ ಉಗ್ರಗಾಮಿ ನಿಗ್ರಹ ದಳವನ್ನು ಹೊಸದಾಗಿ ರಚನೆ ಮಾಡಲಾಗಿದೆ ಎಂದರು. 2,272 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೊಲೀಸ್ ಗೃಹ 2025 ಕೈಗೆತ್ತಿಕೊಳ್ಳಲಾಗಿದೆ. ಇದುವರೆಗೂ 10,134 ಮಂದಿ ಪೊಲೀಸರಿಗೆ ವಸತಿ ನಿರ್ಮಾಣ ಮಾಡಲಾಗಿದೆ. ಮಹಿಳಾ ಪೊಲೀಸರಿಗಾಗಿ 25% ಮೀಸಲಾತಿ ನೀಡಲಾಗಿದೆ. 61 ಪೊಲೀಸ್ ಠಾಣೆಗಳನ್ನು ಮೇಲ್ದರ್ಜೆಗೆ ಏರಿಸಲಾಗಿದೆ ಎಂದರು. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಆನ್ಲೈನ್ ಗೇಮ್ಗಳನ್ನು ನಿಯಂತ್ರಿಸಲು ಹೊಸ ಕಾಯ್ದೆ ರೂಪಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದೆ. ಇದಕ್ಕಾಗಿ ತಮಿಳುನಾಡು, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿರುವ ಕಾಯ್ದೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ರಾಜ್ಯದಲ್ಲೂ ಕಾಯ್ದೆ ಜಾರಿಗೆ ತರಲಾಗುವುದು ಎಂದರು. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ವಿಶೇಷ ಸೌಲಭ್ಯ ಮತ್ತು ಸವಲತ್ತುಗಳನ್ನು ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ
ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚಿಸಲಾಗಿದೆ. ಪೊಲೀಸರ ವೇತನಕ್ಕೆ ಸಂಬಂಧಿಸಿದಂತೆ 6ನೇ ವೇತನ ಆಯೋಗದ ಪ್ರಕಾರ ಮೂಲ ವೇತನದಲ್ಲಿ ಹೆಚ್ಚಳ ಮಾಡಲಾಗಿದೆ. ಹೊಸದಾಗಿ ಬಡ್ತಿ ಪಡೆದವರಿಗೆ ಈ ಸೌಲಭ್ಯ ಸಿಗಲಿದೆ ಎಂದು ತಿಳಿಸಿದರು. ಏನಿತ್ತು ವ್ಯತ್ಯಾಸಗಳಿತ್ತು ಅದನ್ನು ಸರಿಪಡಿಸಿದ್ದೇವೆ, ಎಲ್ಲ ಹಂತದವರೆಗೂ ಸರಿಪಡಿಸಿದ್ದೇವೆ. ಈಗ ಕೆಲವರಿಗೆ ಯಾರಿಗೆ ಪ್ರಮೋಷನ್ ಅಂಚಿನಲ್ಲಿದೆ ಅದರ ಲಾಭ ಪ್ರಮೋಷನ್ ಆದ ತಕ್ಷಣವೇ ಸಿಗ್ತದೆ. ಹೀಗಾಗಿ ಯಾವುದೇ ರೀತಿಯ ಪೊಲೀಸರಿಗೆ ತೊಂದರೆ ಆಗದಂತೆ ನಾವು ಕ್ರಮವನ್ನು ಜರುಗಿಸ್ತೇವೆ. as far as pay is concerned. ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡಿಸಲಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಜೆಟ್ ಕುರಿತು ಪೂರ್ವಭಾವಿ ಸಮಾಲೋಚನಾ ಸಭೆಗಳನ್ನು ತೀವ್ರಗೊಳಿಸಿದ್ದಾರೆ. ಇಂದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಸಣ್ಣ ಕೈಗಾರಿಕೆ, ಸಕ್ಕರೆ, ಜವಳಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರು, ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಬಜೆಟ್ ಸಮಾಲೋಚನಾ ಪೂರ್ವಭಾವಿ ಸಭೆಯನ್ನು ಮುಂದುವರೆಸಿರುವ ಅವರು ಕೋವಿಡ್ ಸಂಕಷ್ಟ ಸಮಯದಲ್ಲಿ ವಿವಿಧ ಇಲಾಖೆಗಳ ಹೊಸ ಕಾರ್ಯಕ್ರಮಗಳು, ವಿವಿಧ ಇಲಾಖೆಗಳಲ್ಲಿ ಬಜೆಟ್ ಅನುದಾನ ಒದಗಿಸುವ ಕುರಿತು ಸೂಕ್ತ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಸಾರಿಗೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಬೆಂಗಳೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ 32ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಅಪಘಾತ ರಹಿತ ಚಾಲನೆ ಮಾಡಿದ ಚಾಲಕರು ಹಾಗೂ ರಸ್ತೆ ಸಪ್ತಾಹದಲ್ಲಿ ವ್ಯಂಗ್ಯ ಚಿತ್ರ ರಚಿಸಿದ ಕಲಾವಿದರನ್ನು ಸನ್ಮಾನಿಸಿದರು. ನೀಡುವಂತಹ ಒಂದು ಕಾರ್ಯಕ್ರಮ ಸಮಯದ ಅಭಿವೃದ್ಧಿ ಮಾತಾಡ್ತಾ ಇರಬೇಕು. ಈಗ ಫೋನ್ ಇಟ್ಬಿಡು. ಶ್ರೀ ಲಕ್ಷ್ಮಣ್ ಸವದಿ ಸರ್ ಅವರು, ಶ್ರೀನಿವಾಸ್ ರವರ ಈ ಸೇವೆಯನ್ನು ನಾವು ಚಪ್ಪಾಳೆಯ ಧನ್ಯವಾದಗಳನ್ನ ಜೊತೆಗೆ ಈ ವಿಶೇಷ ಕಾರ್ಯಕ್ರಮದ ಪೂರ್ಣ ಬಳಿಕ ಲಕ್ಷ್ಮಣ್ ಸವದಿ ಅಪಘಾತದ ಪ್ರಮಾಣವನ್ನು ಕಡಿತಗೊಳಿಸಿ ವಾಯುಮಾಲಿನ್ಯ ತಡೆಗಟ್ಟುವ ಉದ್ದೇಶದಿಂದ ಪ್ರತಿ ವರ್ಷ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಚಾಲಕರು ಮತ್ತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ದೇಶದಲ್ಲಿ ಪ್ರತಿ ವರ್ಷ 1,50,000 ಮಂದಿ ರಸ್ತೆ ಅಪಘಾತಗಳಲ್ಲಿ ಮೃತಪಡುತ್ತಿದ್ದಾರೆ. ರಾಜ್ಯದಲ್ಲಿ ಸುಮಾರು 10,000 ಮಂದಿ ಅಪಘಾತಗಳಲ್ಲಿ ಅಸುನೀಗುತ್ತಿದ್ದಾರೆ ಎಂದರು. ತರಬೇತಿಗಳಲ್ಲೇ ಚಾಲಕರಲ್ಲಿ ಹೆಚ್ಚಿನ ಶಿಸ್ತು ಮತ್ತು ಅರಿವು ಮೂಡಿಸುವ ಉದ್ದೇಶದಿಂದ ಆರ್ಟಿಒಗಳಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡು ಚಾಲನೆ ಪರವಾನಗಿ ನೀಡಲು ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದು ವಿವರ ನೀಡಿದರು. ಸಂದರ್ಭಗಳನ್ನು ನೋಡಿದಾಗ ಹೊರದೇಶದಲ್ಲಿರ್ತಕ್ಕಂಥ ಒಂದು ಕಲ್ಪನೆ ನಮ್ಮಲ್ಲಿ ಇನ್ನೂ ಬಹಳಷ್ಟು ಕಡಿಮೆ ಇದೆ ಅಂತ ಹೇಳಿ ಒಂದು ನಮಗೆ ಆ ಒಂದು ಮಾತನ್ನ ದೊಡ್ಡದಿಂದ ನಾವು ಹೇಳಬೇಕಾಗುತ್ತೆ. ವಿದೇಶದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಎಷ್ಟು ಜಾಗೃತರಾಗಿ ವಾಹನಗಳನ್ನು ಚಲಾಯಿಸ್ತಾ ಇರುವಂತಕ್ಕಂಥದ್ದು ನಾವು ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿದ್ವಿ. ಆದರೆ ಅಲ್ಲಿರ್ತಕ್ಕಂಥ ಜಾಗೃತಿ ಇನ್ನೂ ನಮ್ಮ ದೇಶದಲ್ಲಿ ಬಹಳಷ್ಟು ಅದು ಬರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಸುಮಾರು ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ 7,000 ಕೋಟಿ ಹಣವನ್ನು ಇದಕ್ಕಾಗಲೇ ನಾವು ಖರ್ಚು ಮಾಡ್ತಕ್ಕಂಥ ಈ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ ಇಡೀ ದೇಶದಲ್ಲಿ ಪ್ರತಿ ವರ್ಷ 7,000 ಕೋಟಿಯಷ್ಟು ಈ ಜಾಗೃತ ಮತ್ತು ಅರಿವು ಮೂಡಿಸ್ತಕ್ಕಂಥದಕ್ಕೆ ನಾವು ಇವತ್ತು ಖರ್ಚು ಮಾಡ್ತಕ್ಕಂಥದ್ದು. ಆದರೆ ಕಡಿಮೆ ಆಗ್ತಕ್ಕಂಥದ್ದು ಸಂತೋಷದ ಮಾತು, ಆದರೂ ನಿಲ್ಲಬೇಕಾಗಿರ್ತಕ್ಕಂಥದ್ದು ಬಹಳ ಅನಿವಾರ್ಯ. ಇವತ್ತು ಅಪಘಾತಗಳನ್ನು ಸಂಪೂರ್ಣವಾಗಿ ನಾವು ನಿಲ್ಲಿಸಬೇಕಾದ್ರೆ ಸಾಕಷ್ಟು ಜನರಿಗೆ ಅದರ ಜಾಗೃತಿ ಮಾಡಬೇಕು, ಅದರ ಪರಿಕಲ್ಪನೆ ಬರಬೇಕು. ರೈತರ ಸಮಸ್ಯೆಗಳನ್ನು ಆಲಿಸಲು ರಾಜ್ಯದ ಎಲ್ಲ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಜನಸಂಪರ್ಕ ಸಭೆಗಳನ್ನು ಹಮ್ಮಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದು ತೋಟಗಾರಿಕೆ ಹಾಗೂ ರೇಷ್ಮೆ ಸಚಿವ ಆರ್ ಶಂಕರ್ ಶಿರಸಿಯಲ್ಲಿಂದು ತಿಳಿಸಿದ್ದಾರೆ. ರೈತರು ಮತ್ತು ಅಧಿಕಾರಿಗಳು ಕುಳಿತು ಚರ್ಚಿಸಿದಲ್ಲಿ ಸಮಸ್ಯೆ ಬಗೆಹರಿಯಲಿದೆ. ಸಮಸ್ಯೆ ನಿವಾರಣೆಗೆ ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ಸ್ಥಳದಲ್ಲೇ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಅಡಿಕೆ ಮತ್ತು ತೆಂಗು ಬೆಳೆಗೆ ಇರುವ ಬಿಳಿ ನೊಣ ಬಾಧೆ ನಿಯಂತ್ರಿಸಲು ಕೃಷಿ ವಿಜ್ಞಾನಿಗಳೊಂದಿಗೆ ಚರ್ಚಿಸಿ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಲಾಗುವುದು. ಮುಂದಿನ ದಿನಗಳಲ್ಲಿ ಅಡಿಕೆ ಮತ್ತು ತೆಂಗಿನ ಉತ್ತಮ ತಳಿಗಳನ್ನು ಪರಿಚಯಿಸಲಾಗುವುದು ಎಂದು ಹೇಳಿದರು. ಆದೇಶಗಳು ಮಾಡಿ ಎಲ್ಲಿ ಏನೋ ಮಾಡಿರೋ ಅಧಿಕಾರಿಗಳು ಏನಾದರೂ ಜನರಿಗೆ ಸ್ಪಂದನೆ ಮಾಡದಿದ್ರೆ ಖಂಡಿತ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡ್ತೀನಿ ನಾನು. ಮಾರ್ಚ್ 2ರಿಂದ 4ರವರೆಗೆ ಭಾರತೀಯ ಸಾಗರ ಶೃಂಗಸಭೆ 2021 ವರ್ಚುವಲ್ ಮಾದರಿಯಲ್ಲಿ ಆಯೋಜಿಸಲಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರ್ಚ್ 2ರಂದು ಶೃಂಗಸಭೆಯನ್ನು ಉದ್ಘಾಟಿಸಲಿದ್ದಾರೆ ಎಂದು ಕೇಂದ್ರ ಬಂದರು ಮತ್ತು ಜಲಸಾರಿಗೆ ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಈ ಶೃಂಗಸಭೆ ಪರಸ್ಪರ ಜ್ಞಾನ ಮತ್ತು ಅವಕಾಶಗಳನ್ನು ಹಂಚಿಕೊಳ್ಳಲು ಅಂತಾರಾಷ್ಟ್ರೀಯ ಸಹಯೋಗಕ್ಕೆ ವೇದಿಕೆ ಒದಗಿಸಲಿದೆ.
ಸುಮಾರು 20,000 ಪ್ರತಿನಿಧಿಗಳು ಈ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದು ಚೈನಾ ಹೊರತುಪಡಿಸಿ 24 ಪಾಲುದಾರ ರಾಷ್ಟ್ರಗಳನ್ನು ಆಹ್ವಾನಿಸಲಾಗಿದೆ ಎಂದು ಅವರು ತಿಳಿಸಿದರು. 400 ಯೋಜನೆಗಳ ಬಗ್ಗೆ ಈ ಶೃಂಗಸಭೆಯಲ್ಲಿ ಸಂವಾದ ಚರ್ಚೆ ನಡೆಯಲಿದೆ. पार्टिसिपेंट करेंगे 24 कंट्रीज पार्टनर कंट्री के रूप में हमारे साथ काम करेंगे और 400 जैसे प्रोजेक्ट है ये सब प्रोजेक्ट देखेंगे, उसके संदर्भ में बातचीत करेंगे, उसके संदर्भ में अपने अपॉर्चुनिटी देखेंगे. मैं मानता हूं कि मैरीटाइम समिट देश के मैरीटाइम सेक्टर में बहुत महत्वपूर्ण साबित होगी. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರಿಂದು ಆರ್ಯ ಸಮಾಜದ ಸಂಸ್ಥಾಪಕರಾದ ಸ್ವಾಮಿ ದಯಾನಂದ ಸರಸ್ವತಿ ಜಯಂತಿಯೆಂದು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಆರ್ಯ ಸಮಾಜದ ಸಂಸ್ಥಾಪಕ, ಶ್ರೇಷ್ಠ ಚಿಂತಕ, ಸಮಾಜ ಸುಧಾರಕ ಸ್ವಾಮಿ ದಯಾನಂದ ಸರಸ್ವತಿ ಅವರ ಜಯಂತಿಯೆಂದು ಅವರಿಗೆ ಭಾವಪೂರ್ಣ ನಮನ ಎಂದು ಟ್ವೀಟ್ನಲ್ಲಿ ಅವರು ತಿಳಿಸಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಅವರಿಂದು ತಮ್ಮ ಸಹೋದ್ಯೋಗಿಗಳೊಂದಿಗೆ ಕೇಂದ್ರ ಆಡಳಿತ ಪ್ರದೇಶ ಪುದುಚೇರಿಯಲ್ಲಿ ರಾಜಕೀಯ ಪಕ್ಷಗಳು, ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದರು. ನಂತರ ಮುಖ್ಯ ಚುನಾವಣಾ ಆಯುಕ್ತರು ತಾವು ಇಂದು ಪುದುಚೇರಿಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ನಾಯಕರುಗಳು ಮತ್ತು ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದು ಮುಂಬರುವ ವಿಧಾನಸಭಾ ಚುನಾವಣೆ ಕುರಿತಂತೆ ಅವರ ಅಭಿಪ್ರಾಯ ಆಲಿಸಿರುವುದಾಗಿ ತಿಳಿಸಿದರು. ಪುದುಚೇರಿಯಲ್ಲಿ ಸುರಕ್ಷಿತ, ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಸರ್ವ ಪ್ರಯತ್ನ ಮಾಡುವ ಭರವಸೆಯನ್ನು ಮುಖ್ಯ ಚುನಾವಣಾ ಆಯುಕ್ತರು ನೀಡಿದರು. Interaction between the police and the excise department in the context of enforcement of liquor laws etc. because we got a very clear feedback from almost all the political parties in Tamil Nadu and also the Chief Secretary and others in Tamil Nadu that whereas the IMFL prices being equal, the Arak prices, Arak is in Pondicherry only and there is huge smuggling from here to Tamil Nadu, especially in the neighboring districts of Tamil Nadu. Since we had flagged this issue to the SPs yesterday itself, they were quick enough to talk to their counterparts yesterday, the neighboring districts of Tamil Nadu, and they gave us a comprehensive report. ಮುಖ್ಯ ಚುನಾವಣಾ ಆಯೋಗದ ತಂಡ ಪುದುಚೇರಿಯ ಮುಖ್ಯ ಕಾರ್ಯದರ್ಶಿ, ಪೊಲೀಸ್ ಮಹಾನಿರ್ದೇಶಕರು ಮತ್ತು ಇತರ ಚುನಾವಣೆ ಸಂಬಂಧಿತ ನಿಯಂತ್ರಣ ಸಂಸ್ಥೆಗಳೊಂದಿಗೆ ಇಂದು ಚುನಾವಣೆ ಸಿದ್ಧತೆಯ ಪರಾಮರ್ಶೆಯನ್ನು ನಡೆಸಿತು. ವಿಧಾನಸಭಾ ಚುನಾವಣೆ ಹೊಸ್ತಿಲಲ್ಲಿ ಪಶ್ಚಿಮ ಬಂಗಾಳದ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಆಘಾತವಾಗಿದ್ದು, ಟಿಎಂಸಿಯ ರಾಜ್ಯಸಭಾ ಸಂಸತ್ ಸದಸ್ಯ, ಜನಪ್ರಿಯ ನಾಯಕ ದಿನೇಶ್ ತ್ರಿವೇದಿ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಹಿಂಸಾಚಾರ, ಅತ್ಯಾಚಾರ, ಹಲ್ಲೆ ಇತ್ಯಾದಿಯಿಂದ ಬೇಸತ್ತಿರುವುದಾಗಿ ಸದನದಲ್ಲಿ ಬಹಿರಂಗವಾಗಿ ಹೇಳಿದ ಅವರು, ಇದನ್ನೆಲ್ಲ ನೋಡಿಕೊಂಡು ಇರಲು ಆತ್ಮಸಾಕ್ಷಿ ಒಪ್ಪುವುದಿಲ್ಲ, ಹೀಗಾಗಿ ದೇಶಕ್ಕಾಗಿ ತಾವು ರಾಜೀನಾಮೆ ನೀಡುತ್ತಿರುವುದಾಗಿ ಪ್ರಕಟಿಸಿದರು. ಸಾಂಕ್ರಾಮಿಕದ ಸಂಕಷ್ಟದಿಂದ ದೇಶವನ್ನು ಪಾರು ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಅವರು ಪ್ರಶಂಸಿಸಿದರು. ಮಧ್ಯಪ್ರದೇಶದಲ್ಲಿ ಜಲ ಸಂರಕ್ಷಣೆ ಕುರಿತು ಜಲಾಭಿಷೇಕಂ ಅಡಿ ನಿರ್ಮಿಸಿರುವ 57ಕ್ಕೂ ಹೆಚ್ಚು ಜಲ ಸಂರಕ್ಷಣಾ ಘಟಕಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಬಳಿಕ ಅವರು ಕೇಂದ್ರದ ಕೃಷಿ ಸುಧಾರಣಾ ಕಾನೂನುಗಳು ಕೃಷಿ ಕ್ಷೇತ್ರದ ಬೆಳವಣಿಗೆಗೆ ಪೂರಕವಾಗಿದ್ದು, ಈ ನೂತನ ಕಾನೂನುಗಳ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸುವುದು ಸಲ್ಲದು, ಸರ್ಕಾರ ಈ ಸಂಬಂಧ ಮಾತುಕತೆಗೆ ಸಿದ್ಧವಿದೆ ಎಂದರು. हमारे कृषि मंत्री श्री नरेंद्र सिंह तोमर ने भी कहा कि एमएसपी था, एमएसपी है और एमएसपी रहेगा। मंडी व्यवस्था भी कायम रहेगी और नए कृषि कानूनों के तहत सौदा किसान की उपज का होगा, उसकी जमीन का नहीं। इसके बावजूद किसानों के एक समूह को गुमराह किया गया है, जबकि सरकार इन कृषि कानूनों पर खुलकर बात करने और जरूरत पड़ी तो उसमें संशोधन करने के लिए भी तैयार है। मुझे ध्यान है उस समय ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಆದ್ಯತೆ ನೀಡಿದ್ದು, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿಯಡಿ ಅತಿ ಹೆಚ್ಚು ವೆಚ್ಚ ಮಾಡಲಾಗಿದೆ ಎಂದು ಹೇಳಿದರು. हमारा भाई और बहन बेरोजगार न रहे, किसी को रोजी और रोटी का संकट न रहे,
बजट नहीं आया था, लेकिन उसके बावजूद भी 1,11,500 करोड़ रुपया ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಅಲ್ಲಾಪಟ್ಟಣ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರತ ಸರ್ಕಾರದ ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರೈಡ್ ಅಂಗಸಂಸ್ಥೆ ಬಹುಕಾಲದಿಂದ ಲಿಥಿಯಂ ಸಂಶೋಧನೆಯನ್ನು ಮಾಡುತ್ತಿದ್ದು ಕಲ್ಲುಗಳಲ್ಲಿ ಲಿಥಿಯಂ ಪ್ರಮಾಣ ಹೆಚ್ಚಾಗಿ ಕಂಡುಬಂದಿರುವುದನ್ನು ದೃಢೀಕರಿಸಿದೆ. ಅಂದಾಜು 1,600 ಟನ್ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿದ್ದು ಇದನ್ನು ವಿದ್ಯುತ್ ಉಪಕರಣಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಎಂದು ಸಂಸ್ಥೆಯು ತಿಳಿಸಿದೆ. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂವಿ ವೆಂಕಟೇಶ್, ರಾಜ್ಯದಲ್ಲಿ ಲಿಥಿಯಂ ನಿಕ್ಷೇಪ ಕಂಡುಬಂದಿರುವುದು ಸಂತಸದ ಸಂಗತಿಯಾಗಿದ್ದು ದೇಶದ ಆರ್ಥಿಕ ಸುಧಾರಣೆಗೆ ಸಹಾಯಕವಾಗುತ್ತದೆ ಎಂದರು. ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಲಿಥಿಯಂ ಪ್ರಮಾಣ ಕಲ್ಲಿನಲ್ಲಿ ಜಾಸ್ತಿ ಇದೆ ಅಂತ ಗುರುತಿಸಿದ್ದಾರೆ. ಅಂದಾಜು 1,600 ಟನ್ನಕ್ಕೂ ಹೆಚ್ಚು ಲಿಥಿಯಂ ಲಭ್ಯ ಇದೆ ಎಂಬ ಪೂರ್ವಭಾವಿ ಮಾಹಿತಿಯನ್ನು ಕೂಡ ನಮ್ಮೊಂದಿಗೆ ಚರ್ಚೆಯನ್ನು ಮಾಡಿದ್ದಾರೆ. ಇದು ಬಹಳ ಸಂತೋಷದಾಯಕವಾದಂಥ ವಿಷಯ, ಏಕೆಂದರೆ ನಮ್ಮ ಭಾರತ ದೇಶದಲ್ಲಿ ಲಿಥಿಯಂ ಪ್ರಮಾಣ ಇರುವುದು ಬಹಳ ಕಡಿಮೆ. ರಾಜಸ್ಥಾನ, ಗುಜರಾತಲ್ಲಿ ಅಲ್ಪ ಪ್ರಮಾಣದಲ್ಲಿ ಲಿಥಿಯಂ ಪ್ರಮಾಣವನ್ನು ನಿಕ್ಷೇಪವನ್ನು ಗುರುತಿಸಲಾಗಿದೆ. ಆದರೆ ಮಂಡ್ಯ ಜಿಲ್ಲೆ ಅಲ್ಲಾಪಟ್ಟಣ ಸುತ್ತಮುತ್ತಲಲ್ಲಿ ಸಾವಿರಾರಷ್ಟು ಟನ್ನಷ್ಟು ನಿಕ್ಷೇಪ ಇರುವ ಬಗ್ಗೆ ಮಾಹಿತಿ ಇದ್ದು ಇದರಿಂದ ನಮ್ಮ ಭಾರತ ದೇಶದಲ್ಲಿ ಉತ್ಪಾದನೆ ಆಗಿ ಅದನ್ನು ಇಲ್ಲೇ ಉಪಯೋಗಿಸಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈ ತಿಂಗಳ 27ರಿಂದ ಮಾರ್ಚ್ 2ರವರೆಗೆ ನಡೆಯಲಿರುವ ದೇಶದ ಚೊಚ್ಚಲ ಆಟಿಕೆ ಮೇಳಕ್ಕೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸ್ಮೃತಿ ಇರಾನಿ, ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಹಾಗೂ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ದೆಹಲಿಯಲ್ಲಿ ನಿನ್ನೆ ದಿ ಇಂಡಿಯಾ ಟಾಯ್ ಫೇರ್ 2021 ಜಾಲತಾಣ ಲೋಕಾರ್ಪಣೆ ಮಾಡಿದರು. ಸಚಿವೆ ಸ್ಮೃತಿ ಇರಾನಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ ಭಾರತ ಮುನ್ನೋಟದ ಸಾಕಾರಕ್ಕೆ ಆಟಿಕೆ ವಲಯವನ್ನು ಬಲಗೊಳಿಸಲು ಮತ್ತು ಮಕ್ಕಳಿಗೆ ಆಟಿಕೆಯೊಂದಿಗೆ ಕಲಿಸುವ ಕಲೆ ರೂಢಿಸಲು ಇದೇ ಮೊದಲ ಬಾರಿಗೆ ಕಳೆದ ತಿಂಗಳು ಟಾಯ್ ಕಥಾನ್ ಆಯೋಜಿಸಲಾಗಿತ್ತು ಎಂದು ಹೇಳಿದರು. ಕೇಂದ್ರೀಯ ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್ ಮಾತನಾಡಿ, ಆಟಿಕೆ ಮೇಳ ಕೇವಲ ಆಟಿಕೆಗಳ ಪ್ರದರ್ಶನವಲ್ಲ, ಭಾರತದಲ್ಲಿ ಆಟಿಕೆಗಳ ತಯಾರಿಕೆ ಕೇಂದ್ರ ಸಚಿವಾಲಯಗಳ ಜಂಟಿ ಪ್ರಯತ್ನವಾಗಿದ್ದು ಇದು ಈ ವಲಯದಲ್ಲಿ ಉದ್ಯೋಗ ಸೃಷ್ಟಿಗೆ ಪೂರಕವಾಗಲಿದೆ. ಭಾರತದ ಪರಂಪರೆಯ ಪುನಶ್ಚೇತನ ಕೂಡ ಸಾಧ್ಯವಾಗಲಿದೆ ಎಂದರು. ಕೇಂದ್ರೀಯ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಮಾತನಾಡಿ, ಇದೇ ಮೊದಲ ಬಾರಿಗೆ ನಡೆಯಲಿರುವ ಮೇಳದಲ್ಲಿ ಭಾಗವಹಿಸಲು ಸರ್ಕಾರಕ್ಕೆ 1,27,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ. ಈ ಹೊಸ ಜಾಲತಾಣ ಕುಶಲಕರ್ಮಿಗಳಿಗೆ ವರ್ಚುವಲ್ ವೇದಿಕೆ ಒದಗಿಸಲಿದೆ ಎಂದು ಹೇಳಿದರು. ಮಹಾರಾಷ್ಟ್ರದ ಗಡ್ಚಿರೋಲಿ ಜಿಲ್ಲೆಯಲ್ಲಿ ನಿನ್ನೆ 2 ನಕ್ಸಲರನ್ನು ಬಂಧಿಸಲಾಗಿದೆ. ಅವರನ್ನು ಮಂಗಾಲು ಕುಡ್ಯಾಮಿ ಮತ್ತು ಮದನಯ್ಯ ಅಲಿಯಾಸ್ ತಲಂಡಿ ಎಂದು ಗುರುತಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ C-60 ಕಮಾಂಡೋಗಳು ಮತ್ತು ಪೊಲೀಸರು ನಡೆಸಿದ ಜಂಟಿ ಕಾರ್ಯಾಚರಣೆಯ ವೇಳೆ ಈ ನಕ್ಸಲರನ್ನು ಬಂಧಿಸಲಾಗಿದೆ. ಈ 2 ನಕ್ಸಲರು ಛತ್ತೀಸ್ಗಢ ರಾಜ್ಯದ ಬಿಜಾಪುರ ಜಿಲ್ಲೆಗೆ ಸೇರಿದವರಾಗಿದ್ದು ವಿವಿಧ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿದ್ದರು ಎಂದು ಪೊಲೀಸರು ವಿವರಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 4 ಟೆಸ್ಟ್ ಪಂದ್ಯಗಳ ಸರಣಿಯ 2ನೇ ಪಂದ್ಯ ನಾಳೆಯಿಂದ ಚೆನ್ನೈನ ಚಿಪಾಕ್ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೋಲನುಭವಿಸಿರುವ ಭಾರತೀಯ ತಂಡ ಈ ಪಂದ್ಯವನ್ನು ಶತಾಯಗತಾಯ ಗೆಲ್ಲಲೇಬೇಕು ಎಂಬ ಛಲದಲ್ಲಿದೆ. ಈಗಾಗಲೇ 1-0 ಅಂತರದಿಂದ ಸರಣಿಯಲ್ಲಿ ಮುನ್ನಡೆ ಪಡೆದಿರುವ ಇಂಗ್ಲೆಂಡ್ ಈ ಪಂದ್ಯವನ್ನು ಗೆದ್ದು ಅಂತರವನ್ನು ಹೆಚ್ಚಿಸಿಕೊಳ್ಳುವ ತವಕದಲ್ಲಿದೆ. ಎರಡೂ ತಂಡಗಳು ಇಂದು ಮೈದಾನದಲ್ಲಿ ಪೂರ್ವಾಭ್ಯಾಸದಲ್ಲಿ ನಿರತವಾಗಿದ್ದವು. ಕ್ರೀಡಾಂಗಣ ವೇಗದ ಮತ್ತು ಸ್ಪಿನ್ ಬೌಲರ್ಗಳಿಬ್ಬರಿಗೂ ನೆರವಾಗುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ನಾಳೆಯಿಂದ ಆರಂಭವಾಗಲಿರುವ ಈ ಪಂದ್ಯದಲ್ಲಿ ಎರಡೂ ತಂಡಗಳು ಕೆಲವು ಬದಲಾವಣೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ನೆಟ್ಸ್ನಲ್ಲಿ ಅಕ್ಷರ್ ಪಟೇಲ್ ತೀವ್ರ ಅಭ್ಯಾಸದಲ್ಲಿ ನಿರತವಾಗಿದ್ದು ಈ ಪಂದ್ಯದಲ್ಲಿ ಆಡುವ ಅವಕಾಶ ಸಿಗುವ ನಿರೀಕ್ಷೆ ಇದೆ. ಮೊದಲ ಟೆಸ್ಟ್ ಪಂದ್ಯದಲ್ಲಿ ಬೃಹತ್ ಮೊತ್ತ ಕಲೆ ಹಾಕಲು ಇಂಗ್ಲೆಂಡ್ ತಂಡಕ್ಕೆ ಅವಕಾಶ ಕೊಟ್ಟು ತಪ್ಪೆಸಗಿರುವ ವಿರಾಟ್ ಪಡೆ ಈ ಪಂದ್ಯದಲ್ಲಿ ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡುವ ಅಗತ್ಯವಿದೆ. ಕಳೆದ ಪಂದ್ಯದಲ್ಲಿ ಬ್ಯಾಟಿಂಗ್ ವಿಭಾಗದಲ್ಲಿ ವೈಫಲ್ಯ ಕಂಡಿದ್ದು ಆರಂಭಿಕರಾದ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಉತ್ತಮ ಆರಂಭ ನೀಡುವ ಅಗತ್ಯವೂ ಇದೆ. ಭಾರತ ತಂಡದ ಫೀಲ್ಡಿಂಗ್ ಕೂಡ ಉತ್ತಮವಾಗಬೇಕಿದ್ದು ತಂಡ ಪ್ರದರ್ಶನ ನೀಡಿದರೆ ಈ ಪಂದ್ಯದಲ್ಲಿ ಗೆಲುವು ಸಾಧ್ಯ ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಿರುದ್ಯೋಗ ಸಮಸ್ಯೆ ನಿವಾರಣೆ, ಆರ್ಥಿಕ ಪುನಶ್ಚೇತನ ಸೇರಿ ಹಲವು ಉಪಕ್ರಮಗಳಿಗೆ ಆಯವ್ಯಯದಲ್ಲಿ ಆದ್ಯತೆ, ಸಚಿವೆ ನಿರ್ಮಲಾ ಸೀತಾರಾಮನ್. ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸುವುದು ಅಗತ್ಯ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಆಗ್ರಹ. ಸೈಬರ್ ಅಪರಾಧ ಹತ್ತಿಕ್ಕಲು ಅಗತ್ಯ ಕ್ರಮ, ಹೊಸದಾಗಿ ಉಗ್ರಗಾಮಿ ನಿಗ್ರಹ ದಳ ರಚನೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಹಾಗೂ ಚಾಲಕರಲ್ಲಿ ಶಿಸ್ತು, ಅರಿವು ಮೂಡಿಸಲು ಒತ್ತು, ವ್ಯವಸ್ಥಿತ ಚಾಲನಾ ಪರವಾನಗಿ ವಿತರಣೆಗೆ ಕಾರ್ಯಯೋಜನೆ, ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.